ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ರಾಜ್ಯಶಾಸ್ತ್ರ ಕೋರ್ಸ್ 4ರಲ್ಲಿ ಮುಖ್ಯವಾದಂತಹ ಪ್ರಶ್ನೆಯ ಅಭ್ಯಾಸವನ್ನು ಮಾಡ್ತಾ ಹೋಗುವ. ತೃತೀಯ BA ರಾಜ್ಯಶಾಸ್ತ್ರ ಸಾರ್ವಜನಿಕ ಆಡಳಿತದಲ್ಲಿ ನ್ಯಾಯಾಂಗ ನಿಯಂತ್ರಣದ ಮಿತಿಗಳು ಮತ್ತು ಜನತಾ ನಿಯಂತ್ರಣದ ಮಿತಿಗಳು ಇವೆರಡರನ್ನು ಕೂಡ ತಿಳ್ಕೊಳ್ಳೋ. ಇದೆರಡೂ ಕೂಡ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ. 5 ಅಂಕಕ್ಕೆ ಹಲವು ಬಾರಿ ಕೇಳಿರುವಂತಹ ಪ್ರಶ್ನೆಯಾಗಿದೆ. ನ್ಯಾಯಾಂಗದ ನಿಯಂತ್ರಣದ ಮಿತಿಗಳನ್ನು ನಾವು ನೋಡಿದರೆ, ಕಾನೂನುಬದ್ಧವಾಗಿ ಕರ್ತವ್ಯಗಳನ್ನು ಮಾಡದಿದ್ದರೆ ಉಂಟಾಗುವಂತಹ ತಪ್ಪುಗಳ ನಿವಾರಣೆಗೆ ನ್ಯಾಯಾಲಯದ ಸಾಮಾನ್ಯ ನಿವಾರಣೋಪಾಯಗಳಿವೆ. ಅದು ಕಾನೂನಿನ ಪ್ರಭುತ್ವವು ಆಚರಣೆಯಲ್ಲಿರುವ ರಾಷ್ಟ್ರಗಳಲ್ಲಿ ಕಾನೂನಿನ ಎದುರು ಎಲ್ಲರೂ ಸಮಾನರು. ಕಾನೂನು ಎಲ್ಲರಿಗೂ ಒಂದೇ ರೀತಿಯಲ್ಲಿ ಅನ್ವಯವಾಗುತ್ತದೆ. ಕಾನೂನು ಪ್ರಭುತ್ವ ಹೊಂದಿರುವ ರಾಷ್ಟ್ರಗಳಲ್ಲಿ ನ್ಯಾಯಾಂಗವು ಆಡಳಿತಾಂಗವನ್ನು ನಿಯಂತ್ರಣದಲ್ಲಿಟ್ಟಿರುತ್ತದೆ. ಆದರೆ ಆಡಳಿತ ಕಾನೂನು ಪದ್ಧತಿ ಇರುವಂತಹ ಫ್ರಾನ್ಸ್ ಮತ್ತು ಇತರ ಯುರೋಪ್ ರಾಷ್ಟ್ರಗಳಲ್ಲಿ 2 ವಿಧವಾದ ನ್ಯಾಯಾಲಯಗಳಿವೆ. ಒಂದು ವಿಧದ ನ್ಯಾಯಾಲಯವು ಸಾಮಾನ್ಯ ಜನರ ಮಧ್ಯೆ ಉಂಟಾಗುವ ವಿವಾದಗಳನ್ನು ತೀರ್ಮಾನಿಸಿದರೆ, ಮತ್ತೊಂದು ಸಾಮಾನ್ಯ ವ್ಯಕ್ತಿ ಮತ್ತು ಸರಕಾರಿ ನೌಕರರ ಮಧ್ಯೆ ಉಂಟಾಗುವ ವಿವಾದಗಳನ್ನು ತೀರ್ಮಾನಿಸುತ್ತದೆ. ಕಾನೂನಿನ ಅಧಿಪತ್ಯ ಪದ್ಧತಿ ಹೊಂದಿರುವಂತಹ ರಾಷ್ಟ್ರಗಳಾದ ಬ್ರಿಟನ್ ಮತ್ತು ಭಾರತ ಮುಂತಾದ ರಾಷ್ಟ್ರಗಳಲ್ಲಿ ನ್ಯಾಯಾಂಗವು ವಿವಿಧ ಆಜ್ಞಾಪತ್ರಗಳನ್ನು ಹೊರಡಿಸುವ ಮೂಲಕ ಪರಿಹಾರ ಮಾರ್ಗವನ್ನು ಜನರಿಗೆ ನೀಡುತ್ತದೆ. ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟುಗಳು ಈ ಕೆಳಕಂಡ ಆಜ್ಞಾಪತ್ರಗಳನ್ನು ಹೊರಡಿಸುತ್ತದೆ. ಯಾವ ಆಜ್ಞಾಪತ್ರ? ಇದು ನ್ಯಾಯಾಂಗದ ನಿಯಂತ್ರಣದ ಸಾಧನಗಳು: ಬಂದಿ ಪ್ರತ್ಯಕ್ಷೀಕರಣ, ಪರಮಾದೇಶ, ಪ್ರತಿಬಂಧಕಾಜ್ಞೆ, ತಡೆಯಾಜ್ಞೆ, ಸರ್ಶಿಯೋರರಿ, ಕೋವರಂಟೋ, ನಷ್ಟ ಪರಿಹಾರಕ್ಕಾಗಿ ಮೊಕದ್ದಮೆ ಇರುವಂಥದ್ದು. ಇದರಲ್ಲಿ ಮೊದಲನೇದಾಗಿ ಬಂದಿ ಪ್ರತ್ಯಕ್ಷೀಕರಣದಲ್ಲಿ ಹೇಬಯಸ್ ಕಾರ್ಪಸ್ ಬಂದಿ ಪ್ರತ್ಯಕ್ಷೀಕರಣ ಕಾನೂನು ಬಾಹಿರವಾಗಿ ವ್ಯಕ್ತಿಯನ್ನು ಬಂಧನದಲ್ಲಿಟ್ಟಾಗ ಈ ಒಂದು ರಿಟ್ಟನ್ನು ಉಪಯೋಗಿಸಬಹುದು. ಯಾವುದೇ ವ್ಯಕ್ತಿಯನ್ನು ಯಾವುದೇ ಕಾರಣ ಇಲ್ಲದೆ ಬಂಧಿಸುವಂತಿಲ್ಲ. ಇಂತಹ ಆಜ್ಞಾಪತ್ರವನ್ನು ಹೊರಡಿಸಿದಾಗ ನ್ಯಾಯಾಲಯದ ಮುಂದೆ ಬಂಧಿತ ವ್ಯಕ್ತಿಯನ್ನು ಹಾಜರುಪಡಿಸಬೇಕಾಗುತ್ತದೆ. ವ್ಯಕ್ತಿಯೊಬ್ಬನನ್ನು ಮತ್ತೊಬ್ಬ ವ್ಯಕ್ತಿ ಅಥವಾ ಪೊಲೀಸ್ ಅಥವಾ ಅಧಿಕಾರಿಗಳು ಅಕ್ರಮ ಬಂಧನದಲ್ಲಿಟ್ಟಾಗ ಬಂಧಿತ ವ್ಯಕ್ತಿಯನ್ನು 24 ಗಂಟೆಯ ಒಳಗಾಗಿ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕೆಂಬ ಆದೇಶಕ್ಕೆ ಬಂದಿ ಪ್ರತ್ಯಕ್ಷೀಕರಣ ಎಂದು ಕರೆಯಲಾಗ್ತದೆ. ಬಂದಿ ಪ್ರತ್ಯಕ್ಷೀಕರಣ ಹೇಬಯಸ್ ಕಾರ್ಪಸ್ ಅಂದರೆ, ಯಾವುದೇ ಒಬ್ಬ ವ್ಯಕ್ತಿಗೆ ನಾವು ಬಂಧಿಸ್ತೇ ಇದ್ದೇವೆ ಅಂತಾದರೆ 24 ಗಂಟೆಯ ಒಳಗಾಗಿ, ಒಂದು ವೇಳೆ ಅಂತಹ ವ್ಯಕ್ತಿಯನ್ನು ಬಂಧನೆ ಮಾಡಿದರೆ, ಯಾವುದೇ ಕಾರಣ ಇಲ್ಲದೆ ಒಬ್ಬ ವ್ಯಕ್ತಿಯನ್ನು ಬಂಧನದಲ್ಲಿಟ್ಟರೆ ಅವನನ್ನು 24 ಗಂಟೆಯ ಒಳಗಾಗಿ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕೆಂಬ ಆದೇಶ ಇದೆ. ಆ ಒಂದು ಆದೇಶವನ್ನೇ ಅಂತ ಕರೆಯುವಂಥದ್ದು ಬಂದಿ ಪ್ರತ್ಯಕ್ಷೀಕರಣ ಅಂತ ಹೇಳುವಂಥದ್ದು. ಕಾನೂನು ಬಾಹಿರವಾಗಿ ವ್ಯಕ್ತಿಯನ್ನು ಬಂಧನದಲ್ಲಿಟ್ಟಾಗ ಈ ಒಂದು ರಿಟ್ಟನ್ನು ಉಪಯೋಗಿಸ್ಬೋದು. ಯಾವುದೇ ವ್ಯಕ್ತಿಯನ್ನು ಸಕಾರಣವಿಲ್ಲದೆ ಬಂಧಿಸುವಂತಿಲ್ಲ ಅಂತ ಅವರು ಹೇಳುವಂಥದ್ದು. ಎರಡನೆಯದಾಗಿ ಪರಮಾದೇಶ, ಮ್ಯಾಂಡಮಸ್. ಒಬ್ಬ ಅಧಿಕಾರಿಯು ತಾನು ಮಾಡಬೇಕಾದ ಕೆಲಸವನ್ನು ಮಾಡದೇ ಇದ್ದಾಗ ಆ ಕರ್ತವ್ಯವನ್ನು ನೆರವೇರಿಸುವಂತೆ ಆದೇಶಿಸುವಂತಹ ಆಜ್ಞೆಗೆ ಪರಮಾದೇಶ ಅಂತ ಕರೆಯುವರು. ಒಬ್ಬ ಅಧಿಕಾರಿಯು ತಾನು ಮಾಡಬೇಕಾದ ಕೆಲಸವನ್ನು ಮಾಡದೇ ಇದ್ದಾಗ ಆ ಕರ್ತವ್ಯವನ್ನು ನೆರವೇರಿಸುವಂತೆ ಆದೇಶಿಸುವ ಆಜ್ಞೆಗೆ ಪರಮಾದೇಶ ಎನ್ನುತ್ತಾರೆ. ಈ ಪರಮಾದೇಶವನ್ನು ಹೊರಡಿಸುವುದರ ಮೂಲಕ ಮೂಲಭೂತ ಹಕ್ಕುಗಳನ್ನು ರಕ್ಷಿಸುತ್ತದೆ. ಲ್ಯಾಟಿನ್ ಭಾಷೆಯಲ್ಲಿ ಮ್ಯಾಂಡಮಸ್ ಅಂದರೆ ಆಜ್ಞೆ ಎಂದರ್ಥ. ಎರಡನೆಯದಾಗಿ ಪ್ರತಿಬಂಧಕಾಜ್ಞೆ, ಪ್ರೊಹಿಬಿಷನ್. ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ತಮ್ಮ ಕೆಳಗಿನ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಮೊಕದ್ದಮೆಗಳನ್ನು ವಿಚಾರಣೆ ಮಾಡಕೂಡದೆಂದು ಅಥವಾ ತೀರ್ಪು ನೀಡಬಾರದೆಂದು ಹೊರಡಿಸುವಂತಹ ಒಂದು ರಿಟ್ ಆಜ್ಞೆಯೇ ಪ್ರತಿಬಂಧಕಾಜ್ಞೆ. 4 ತಡೆಯಾಜ್ಞೆ, ಇಂಜೆಕ್ಷನ್ ಅಂತ ಹೇಳುವಂಥದ್ದು. ಈ ಆಜ್ಞೆ ಪರಮಾದೇಶಕ್ಕೆ ವ್ಯತಿರಿಕ್ತವಾದುದು. ಅಂದರೆ ಅಧಿಕಾರಿಯು ಮಾಡಬೇಕೆಂದಿರುವ ಕೃತ್ಯದಿಂದ
ನಷ್ಟ ಉಂಟಾಗುವ ಸಂಭವವಿದ್ದರೆ ಆ ಕೃತ್ಯವನ್ನು ಮಾಡಬಾರದೆಂದು ನೀಡುವ ಆಜ್ಞಾಪತ್ರವೇ ತಡೆಯಾಜ್ಞೆ. ಇಂಜೆಕ್ಷನ್ ಎಂದರೆ ಲ್ಯಾಟಿನ್ ಭಾಷೆಯಲ್ಲಿ ತಡೆಗಟ್ಟು ಎಂದು ಅರ್ಥ. ಇನ್ನು 5ನೇ ಪಾಯಿಂಟ್ನಲ್ಲಿ ಸರ್ಷಿಯೋರರಿ ಅಂದರೆ ಏನು? ಪ್ರತಿಬಂಧಕಾಜ್ಞೆಯಂತೆ ಇದು ಕೂಡ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಗೆ ಸಂಬಂಧಿಸಿದೆ. ಕೆಳಗಿನ ನ್ಯಾಯಾಲಯವು ತನ್ನ ಅಧಿಕಾರ ವ್ಯಾಪ್ತಿ ಮೀರಿ ತೀರ್ಪು ನೀಡಿದರೆ ಅಂತಹ ತೀರ್ಪನ್ನು ರದ್ದುಗೊಳಿಸಿ ಸಂಬಂಧಪಟ್ಟ ಮೊಕದ್ದಮೆಯನ್ನು ವರ್ಗಾಯಿಸಬೇಕೆಂದು ಸುಪ್ರೀಂ ಕೋರ್ಟ್ ಕೆಳಗಿನ ನ್ಯಾಯಾಲಯಕ್ಕೆ ಕೊಡುವಂತಹ ಆಜ್ಞಾಪತ್ರವೇ ಸರ್ಷಿಯೋರರಿ. ಕೋವರಂಟೋ ಅಂತ ಹೇಳಿದರೆ ಯಾವ ಅಧಿಕಾರ ಪತ್ರದಿಂದ ಎಂದು ಅರ್ಥ. ಯಾವ ಅಧಿಕಾರ ಪತ್ರದಿಂದ ಎನ್ನುವಂಥ ಅರ್ಥ. ಈ ಆಜ್ಞೆಯನ್ನು ಅರ್ಹತೆ ಇಲ್ಲದೆ ಅಕ್ರಮವಾಗಿ ಸಾರ್ವಜನಿಕ ಹುದ್ದೆಗಳನ್ನು ಹೊಂದಿದ್ದರೆ ಅಂತಹ ವ್ಯಕ್ತಿಯ ವಿರುದ್ಧ ಅದನ್ನು ಹೊರಡಿಸಲಾಗುವಂಥದ್ದು. ಇನ್ನು 7ನೇದು ನಷ್ಟ ಪರಿಹಾರಕ್ಕಾಗಿ ಮೊಕದ್ದಮೆ ಎನ್ನುವಂಥದ್ದು ಅಧಿಕಾರಿಯ ಕೃತ್ಯವು ಒಬ್ಬ ಖಾಸಗಿ ವ್ಯಕ್ತಿ ಅಥವಾ ವ್ಯಕ್ತಿಗಳಿಗೆ ನಷ್ಟ ಉಂಟು ಮಾಡಿದರೆ ನಷ್ಟಕ್ಕೊಳಗಾದ ವ್ಯಕ್ತಿಯು ತನ್ನ ನಷ್ಟವನ್ನು ತುಂಬಿಕೊಡಬೇಕೆಂದು ಅಧಿಕಾರಿಯ ಮೇಲೆ ನ್ಯಾಯಾಲಯದಲ್ಲಿ ಮೊಕದ್ದಮೆ ಕೂಡ ಹೂಡಬಹುದು. ಅಧಿಕಾರಿಯು ತಪ್ಪಿತಸ್ಥನೆಂದು ತೀರ್ಮಾನವಾದರೆ ಅವನು ನಷ್ಟವನ್ನು ತುಂಬಿಕೊಡಬೇಕು. ಕಾನೂನಿನ ಆಧಿಪತ್ಯವಿರುವ ರಾಷ್ಟ್ರಗಳಲ್ಲೂ ವ್ಯಕ್ತಿಯು ಸರಕಾರವನ್ನು ತನ್ನ ನಷ್ಟವನ್ನು ತುಂಬಿಕೊಡಬೇಕೆಂದು ಕೇಳುವಂತಿಲ್ಲ. ತಪ್ಪು ಮಾಡಿದ ಅಧಿಕಾರಿಯನ್ನು ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ ಪರಿಗಣಿಸಿ ಅವನಿಂದ ತನಗೆ ಉಂಟಾದ ನಷ್ಟವನ್ನು ಪಡೆಯಬಹುದು. ಆಡಳಿತ ನ್ಯಾಯ ಪದ್ಧತಿ ಇರುವ ರಾಷ್ಟ್ರಗಳಲ್ಲೂ ವ್ಯಕ್ತಿಯು ಅಧಿಕಾರಿ ಮಾಡಿದ ತಪ್ಪಿಗೆ ಸರಕಾರದ ಮೇಲೆ ಮೊಕದ್ದಮೆ ಹೂಡಿ ನಷ್ಟವನ್ನು ತುಂಬಿಕೊಡುವಂತೆ ಕೇಳಿಕೊಳ್ಳಕೂಡಬಹುದು. ಆಗ ಸರಕಾರವು ನಷ್ಟವನ್ನು ತುಂಬಿಕೊಡುತ್ತದೆ. ಇದು ನಷ್ಟ ಪರಿಹಾರ ಮೊಕದ್ದಮೆಯಲ್ಲಿ ಬರುವಂಥದ್ದು. ಇಲ್ಲಿ ನ್ಯಾಯಾಂಗದ ನಿಯಂತ್ರಣದ ಸಾಧನಗಳಲ್ಲಿ ನಾವು ಒಟ್ಟು 7 ಪಾಯಿಂಟ್ಸನ್ನು ಕಾಣ್ಬೋದು. 1 ಬಂದಿ ಪ್ರತ್ಯಕ್ಷೀಕರಣ, 2 ಪರಮಾದೇಶ, 3 ಪ್ರತಿಬಂಧಕಾಜ್ಞೆ, 4 ತಡೆಯಾಜ್ಞೆ, 5 ಸರ್ಷಿಯೋರರಿ, 6 ಕೋವರಂಟೋ, 7 ನಷ್ಟ ಪರಿಹಾರಕ್ಕಾಗಿ ಮೊಕದ್ದಮೆ. ಇಷ್ಟು ಅದರಲ್ಲಿ ಬರ್ತದೆ. ಅದರ ಜೊತೆಗೆ ನ್ಯಾಯಾಂಗದ ನಿಯಂತ್ರಣದ ಮಿತಿಗಳನ್ನು ಕೂಡ ಜೊತೆಯಾಗಿ ನೋಡುವ. ನ್ಯಾಯಾಂಗ ನಿಯಂತ್ರಣದ ಮಿತಿಗಳು, ನ್ಯಾಯಾಂಗ ನಿಯಂತ್ರಣದ ಸಾಧನಗಳು ಮತ್ತು ನ್ಯಾಯಾಂಗ ನಿಯಂತ್ರಣದ ಮಿತಿಗಳು ಕೂಡ 5 ಅಂಕಕ್ಕೆ ಕೇಳುವಂಥ ಪ್ರಶ್ನೆ. 1 ಆಡಳಿತದ ಎಲ್ಲ ಕ್ರಮಗಳು ನ್ಯಾಯಾಂಗದ ನಿಯಂತ್ರಣಕ್ಕೆ ಒಳಪಡುವುದಿಲ್ಲ. ಏಕೆಂದರೆ ಕೆಲವು ಕಾನೂನುಗಳನ್ನು ಶಾಸಕಾಂಗವೇ ನ್ಯಾಯಾಲಯದ ವ್ಯಾಪ್ತಿಯಿಂದ ಹೊರಪಡಿಸಿದೆ. 2 ನ್ಯಾಯಾಂಗವು ಆಡಳಿತ ಕ್ರಮದ ವಿರುದ್ಧ ದೂರು ಬಂದಾಗ ಮಾತ್ರವೇ ಕ್ರಮ ಕೈಗೊಳ್ಳುತ್ತದೆ. ದೂರು ಬರದೇ ಇದ್ದಾಗ ಯಾವುದೇ ಕ್ರಮವನ್ನು ಕೈಗೊಳ್ಳುವಂತಿಲ್ಲ. ದೂರು ಬಂದರೆ ಮಾತ್ರ ಆಡಳಿತ ಕ್ರಮವನ್ನು ತೆಗೆದುಕೊಳ್ಳುವಂಥದ್ದು, ಇಲ್ಲ ಅಂತಾದರೆ ಯಾವುದೇ ಕ್ರಮವನ್ನು ಕೈಗೊಳ್ಳುವಂತಿಲ್ಲ. 3ನೇ ಪಾಯಿಂಟ್ನಲ್ಲಿ ನ್ಯಾಯಾಂಗದ ಕಾರ್ಯವಿಧಾನವು ಅತ್ಯಂತ ಕಠಿಣವೂ ನಿಧಾನವೂ ಆಗಿರುವಂಥ ಒಂದು ವಿಧಾನ. ಹಲವಾರು ವಿವಾದಗಳು ದೀರ್ಘಕಾಲದವರೆಗೆ ತೀರ್ಮಾನವಾಗುವುದೇ ಇಲ್ಲ. ಈ ರೀತಿಯ ನ್ಯಾಯಾಂಗದ ನಿಯಂತ್ರಣಾಧಿಕಾರವು ತನ್ನ ಮಹತ್ವವನ್ನು ಕಳೆದುಕೊಳ್ಳುತ್ತದೆ. ಇನ್ನು 4ನೇ ಪಾಯಿಂಟ್ನಲ್ಲಿ 1 ಆಡಳಿತದ ಎಲ್ಲ ಕ್ರಮಗಳು ನ್ಯಾಯಾಂಗದ ನಿಯಂತ್ರಣಕ್ಕೆ ಒಳಪಡುವುದಿಲ್ಲ. ಯಾಕಂದರೆ ಕೆಲವು ಕಾನೂನುಗಳನ್ನು ಶಾಸಕಾಂಗವೇ ನ್ಯಾಯಾಲಯದ ವ್ಯಾಪ್ತಿಯಿಂದ ಹೊರಪಡಿಸಿದೆ. ಇನ್ನು 2 ನ್ಯಾಯಾಂಗವು ಆಡಳಿತ ಕ್ರಮದ ವಿರುದ್ಧ ದೂರು ಬಂದಾಗ ಮಾತ್ರವೇ ಕ್ರಮ ಕೈಗೊಳ್ಳುತ್ತದೆ. ದೂರು ಬರದೇ ಇದ್ದಾಗ ಯಾವುದೇ ಕ್ರಮವನ್ನು ಕೈಗೊಳ್ಳುವಂತಿಲ್ಲ. 3 ನ್ಯಾಯಾಂಗದ ಕಾರ್ಯವಿಧಾನವು ಅತ್ಯಂತ ಕಠಿಣವೂ ನಿಧಾನಗತಿಯದ್ದು ಆಗಿರುತ್ತದೆ. ಹಲವಾರು ವಿವಾದಗಳು ದೀರ್ಘಕಾಲದವರೆಗೆ ತೀರ್ಮಾನವಾಗುವುದೇ ಇಲ್ಲ. ಈ ರೀತಿಯಿಂದ ನ್ಯಾಯಾಂಗದ ನಿಯಂತ್ರಣಾಧಿಕಾರವು ತನ್ನ ಮಹತ್ವವನ್ನು ಕಳೆದುಕೊಳ್ಳುತ್ತದೆ. 4 ನ್ಯಾಯಾಂಗದ ವೆಚ್ಚವು ಅತ್ಯಧಿಕವಾಗಿರುತ್ತದೆ. ಸಾಮಾನ್ಯ ಜನರಿಗೆ ನಿಲುಕದ ವೆಚ್ಚ ತಗಲುವುದರಿಂದ ನ್ಯಾಯಾಂಗದ ಉಪಯೋಗ ಅಷ್ಟೊಂದು ಪರಿಣಾಮಕಾರಿಯಾಗಲಾರದು. ನ್ಯಾಯಾಂಗದ ಎಲ್ಲ ಮೊಕದ್ದಮೆಗಳನ್ನು ಕೇವಲ ಕಾನೂನಿನ ದೃಷ್ಟಿಯಿಂದ ಮಾತ್ರ ನೋಡುತ್ತದೆ. ಆದ್ದರಿಂದ ಒಂದು ವೇಳೆ ಕಾನೂನಿನಲ್ಲಿ ದೋಷವಿದ್ದಲ್ಲಿ ನ್ಯಾಯ ತೀರ್ಪುಗಳು ದೋಷಪೂರಿತವಾಗಿರುತ್ತದೆ. ಇದು ನ್ಯಾಯಾಂಗದ ನಿಯಂತ್ರಣದ ಮಿತಿಗಳಾಗಿರುತ್ತದೆ.
ಇವಿಷ್ಟು ನಾವು ನ್ಯಾಯಾಂಗದ ನಿಯಂತ್ರಣದ ಸಾಧನಗಳು ಮತ್ತು ಮಿತಿಗಳಲ್ಲಿ ಬರಿಬೇಕಾಗ್ತದೆ. ಇದು 5 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ. ಇನ್ನು ಬರುವಂಥದ್ದು ಜನತಾ ನಿಯಂತ್ರಣದ ಸಾಧನಗಳು. ಜನತಾ ನಿಯಂತ್ರಣದ ಸಾಧನಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳುವ ಸ್ನೇಹಿತರೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.